ನಿರಂತರ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಹಂಪಿಯ 5 ದೇಗುಲಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ನದಿಗೆ ಬಿಟ್ಟಿದ್ರಿಂದ ಬಂದ್ ಆಗಿದೆ. ಹಂಪಿಯ ಹಲವು ಸ್ಮಾರಕಗಳು ಈಗಾಗಲೇ ಮುಳುಗಡೆ ಆಗಿದೆ. ಕೋದಂಡರಾಮ ದೇಗುಲ, ಯಂತ್ರೋದ್ಧಾರ ದೇವಸ್ಥಾನ, ಸೂರ್ಯನಾರಾಯಣ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಅದನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ. ತುಂಗಭದ್ರಾ ಜಲಾಶಯದಿಂದ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಹಂಪಿಯ ವಿವಿಧ ಸ್ಮಾರಕಗಳು ಈಗಾಗಲೇ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಏನು ಚಕ್ರತೀರ್ಥ ಅಂತಕ್ಕಂಥ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಸ್ಮಾರಕಗಳನ್ನ ನೋಡಲಿಕ್ಕೆ ವಿವಿಧ ಪ್ರದೇಶಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಆದರೆ ಅವರಿಗೆ ಒಂದು ಆತಂಕ ಅಂತ, ಜೊತೆಗೆ ಅವ್ರಿಗೆ ಒಂದು ದುಗುಡ ಅಂತ ಹೇಳಿದ್ರೆ, ಈ ಭಾರಿ ಪ್ರಮಾಣದಲ್ಲಿ ತುಂಗಭದ್ರಾ ನದಿಯ ಭೂಗರ್ಭ ಹೆಚ್ಚಾಗಿರೋದ್ರಿಂದ ಸಂಪರ್ಕ ಈಗ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಯಲ್ಲಮ್ಮ ದೇವಿ ಟೆಂಪಲ್ನ ಹಿಂಭಾಗದಿಂದ ಏನು ಈ ಕಡೆ ಮುಂಭಾಗದಲ್ಲಿ ಸೀತಾಸರ್ಗ ಆಗಿರ್ಬೋದು, ವಿಜಯ ವಿಠಲ ದೇವಸ್ಥಾನ ಆಗಿರ್ಬೋದು, ರಾಮಲಕ್ಷ್ಮಣ ಟೆಂಪಲ್ ಆಗಿರ್ಬೋದು, ಸೂರ್ಯನಾರಾಯಣ ದೇವಸ್ಥಾನ ಟೆಂಪಲ್ ಆಗಿರ್ಬೋದು, ಬೇರೆ ಬೇರೆ ಸ್ಮಾರಕಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಈಗ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಚಕ್ರತೀರ್ಥ ಅಂತ ಹೇಳಿದ್ರೆ ಏನು ತುಂಗಭದ್ರಾ ನದಿ ಒಂದು ಓಲೆ ಆಕಾರ ಮಾರ್ಗವಾಗಿ ಈಗ ನದಿ ಹರಿಯುತ್ತೆ. ಹಾಗಾಗಿ ಈ ಒಂದು ನದಿ ಹರಿಯೋದ್ರಿಂದ ಭಾರಿ ಪ್ರಮಾಣದ ಭೂಗರ್ಭತೆ ಹೆಚ್ಚಾಗಿರೋದ್ರಿಂದ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಬಂದಂಥ ಪ್ರವಾಸಿಗರಿಗೆ ದೇವಸ್ಥಾನದ ದರ್ಶನವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿರಾಶಾದಾಯಕ ಭಾವನೆ ಇರ್ತಕ್ಕಂಥದ್ದು. ನನ್ನೊಟ್ಟಿಗೆ ಬೆಂಗಳೂರಿನಿಂದ ಬಂದಂಥ ಕೆಲವೊಂದಿಷ್ಟು ಪ್ರವಾಸಿಗರಿದ್ದಾರೆ, ಅವ್ರು ಮಾತಾಡ್ತೀನಿ. ಏನಿದೆ, ಯಾಕೆ ಅವರು ನಿರಾಶೆಯಿಂದ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳೋಣ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ತಾವು ಯಾವ ದೇವಸ್ಥಾನ ನೋಡಕ್ ಹೋಗ್ತಾ ಇದ್ರಿ? ಈಗ ಏನಾಗಿದೆ ಅಂತೀರಿ? ಈಗ ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೊರಟಿದ್ದು ನೀರು ಅಲ್ಲಿ ಹೋಗೋಕ್ಕಾಗದಿರೋ, ನೀರಿನ ಪ್ರಭಾವದಿಂದ ಹೋಗೋಕ್ಕಾಗದಿರೋ ಕಾರಣ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನದಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗಿದೆ. ಅದೇ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈ ಸರ್ಕಲ್ ಮಾರಮ್ಮ ಭಜನಾ ಮಂಡಲದಿಂದ ಬಂದಿದ್ದೀವಿ. ನಾವು ಇಲ್ಲಿ ರಾಯರ ಮಠ ಪೂಜೆಯಿಂದ ಬಂದಿದ್ದೀವಿ. ಭಜನಾ ಕಾರ್ಯಕ್ರಮದಿಂದ ಎಲ್ಲ ಭಜನೆಲ್ಲ ಆಯಿತು ಇವತ್ತು. ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ಇದಂತ ಬಂದಿದ್ದೀವಿ. ಆದ್ರೂ ಇಲ್ಲಿ ನೋಡಬೇಕಂತ ಪ್ರದೇಶಕ್ಕೆ ಬಂದರೆ ಆಗ್ತಾಯಿಲ್ಲ. ಈ ತುಂಗಭದ್ರಾ ನದಿ ಇದು ನೀರು ಹರಿತಾ ಇದ್ರಿಂದ ಅದಕ್ಕೆ ಎಲ್ಲ ನೋಡ್ಕೊಂಡು ಬಂದಿದ್ವಿ. ತೊಟ್ಟು ನೀರಿರಲಿಲ್ಲ, ಹಂಗೆ ಕಲ್ಲಲ್ಲಿ ಮುಳ್ಳಲ್ಲಿ ನಡ್ಕೊಂಡು ಹೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಸಲ ನೋಡಿದ್ರೆ ತುಂಬಾ ಫುಲ್ಲು ಭಯಂಕರವಾಗಿ ನೀರು ಹರಿತಾ ಇದೆ. ಇವಾಗ ಇನ್ನೊಂದು ನಿಮಗೆ ಯಾವುದು ಅಂದರೆ, ಈ ನೀರೆಲ್ಲ ಕಮ್ಮಿ ಆದಮೇಲೆ ನವ ಬೃಂದಾವನ ಇದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆ ಬೃಂದಾವನಗಳನ್ನು ದಯವಿಟ್ಟು ನೀವು ತೋರಿಸಿ, ಅದನ್ನು ಜನಗಳಿಗೆಲ್ಲ ತೋರಿಸಿ ಅದನ್ನು ತಿಳ್ಕೊಳಂಗೆ ಮಾಡಿ. ಸೊ ಇದಿಷ್ಟು ಏನು ಬೆಂಗಳೂರಿನಿಂದ ಬಂದಂಥ ಪ್ರವಾಸಿಗರು ಹೇಳ್ತಕ್ಕಂಥ ಮಾತು. ಏನು ನಾವು ಕಳೆದ ವರ್ಷ ಕೂಡ ಈ ತುಂಗಭದ್ರಾ ಜಲಾಶಯ ಜೊತೆಗೆ ಹಂಪಿಯನ್ನು ನೋಡಲಿಕ್ಕೆ ಬಂದಿದ್ವಿ. ಆದರೆ ಆಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರದೇ ಇರೋದ್ರಿಂದ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಹೋಗಿ ನಾವು ದೇವಸ್ಥಾನ ದರ್ಶನ ಮಾಡಿದ್ವಿ. ಆದರೆ ಈಗ ತುಂಗೆ ಸ್ವಚ್ಛಂದವಾಗಿ ಹರಿತಿರೋದ್ರಿಂದ ನಮಗೆ ಒಂದು ದೇವಾಲಯಗಳನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ನಿರಾಶೆ ಭಾವನೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ, ಆದರೆ ಇದ್ದಂಥ ಸ್ಮಾರಕಗಳನ್ನು ಖುಷಿಯಿಂದ ನೋಡ್ಕೊಂಡು ಹೋಗ್ತೀವಿ. ತುಂಗಭದ್ರಾ ಜಲಾಶಯ ಹರಿಯುವ ರಮಣೀಯ ದೃಶ್ಯಗಳನ್ನು ನೋಡಿಕೊಂಡು ಕಣ್ತುಂಬಿಕೊಂಡು ಸಂತೋಷ ಪಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಕ್ಷವಲೆ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ನಿರಂತರ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಹಂಪಿಯ 5 ದೇಗುಲಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ನದಿಗೆ ಬಿಟ್ಟಿದ್ರಿಂದ ಬಂದ್ ಆಗಿದೆ. ಹಂಪಿಯ ಹಲವು ಸ್ಮಾರಕಗಳು ಈಗಾಗಲೇ ಮುಳುಗಡೆ ಆಗಿದೆ. ಕೋದಂಡರಾಮ ದೇಗುಲ, ಯಂತ್ರೋದ್ಧಾರ ದೇವಸ್ಥಾನ, ಸೂರ್ಯನಾರಾಯಣ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಅದನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ. ತುಂಗಭದ್ರಾ ಜಲಾಶಯದಿಂದ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಹಂಪಿಯ ವಿವಿಧ ಸ್ಮಾರಕಗಳು ಈಗಾಗಲೇ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಏನು ಚಕ್ರತೀರ್ಥ ಅಂತಕ್ಕಂಥ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಸ್ಮಾರಕಗಳನ್ನ ನೋಡಲಿಕ್ಕೆ ವಿವಿಧ ಪ್ರದೇಶಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಆದರೆ ಅವರಿಗೆ ಒಂದು ಆತಂಕ ಅಂತ, ಜೊತೆಗೆ ಅವ್ರಿಗೆ ಒಂದು ದುಗುಡ ಅಂತ ಹೇಳಿದ್ರೆ, ಈ ಭಾರಿ ಪ್ರಮಾಣದಲ್ಲಿ ತುಂಗಭದ್ರಾ ನದಿಯ ಭೂಗರ್ಭತೆ ಹೆಚ್ಚಾಗಿರೋದ್ರಿಂದ ಸಂಪರ್ಕ ಈಗ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು
ಯಲ್ಲಮ್ಮ ದೇವಿ ಟೆಂಪಲ್ನ ಹಿಂಭಾಗದಿಂದ ಏನೋ ಇಲ್ಲಿ ಈ ಕಡೆ ಮುಂಭಾಗದಲ್ಲಿ ಸೀತಾಸರ್ಗ ಆಗಿರ್ಬೋದು, ವಿಜಯ ವಿಠಲ ದೇವಸ್ಥಾನ ಆಗಿರ್ಬೋದು, ರಾಮಲಕ್ಷ್ಮಣ ಟೆಂಪಲ್ ಆಗಿರ್ಬೋದು, ಸೂರ್ಯನಾರಾಯಣ ದೇವಸ್ಥಾನ ಟೆಂಪಲ್ ಆಗಿರ್ಬೋದು, ಬೇರೆ ಬೇರೆ ಸ್ಮಾರಕಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಈಗ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಚಕ್ರತೀರ್ಥ ಅಂತ ಹೇಳಿದ್ರೆ ಏನು ತುಂಗಭದ್ರಾ ನದಿ ಒಂದು ಓಲೆ ಆಕಾರ ಮಾರ್ಗವಾಗಿ ಈಗ ನದಿ ಹರಿಯುತ್ತೆ. ಹಾಗಾಗಿ ಈ ಒಂದು ನದಿ ಹರಿಯೋದ್ರಿಂದ ಭಾರಿ ಪ್ರಮಾಣದ ಬೋರ್ಗರತೆ ಹೆಚ್ಚಾಗಿರೋದ್ರಿಂದ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಬಂದಂಥ ಪ್ರವಾಸಿಗರಿಗೆ ದೇವಸ್ಥಾನದ ದರ್ಶನವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿರಾಶಾದಾಯಕ ಭಾವನೆ ಇರ್ತಕ್ಕಂಥದ್ದು. ನನ್ನೊಟ್ಟಿಗೆ ಬೆಂಗಳೂರಿನಿಂದ ಬಂದಂಥ ಕೆಲವೊಂದಿಷ್ಟು ಪ್ರವಾಸಿಗರಿದ್ದಾರೆ, ಅವ್ರು ಮಾತಾಡ್ತೀನಿ. ಏನಿದೆ, ಯಾಕೆ ಅವರು ನಿರಾಶೆಯಿಂದ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳೋಣ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ತಾವು ಯಾವ ದೇವಸ್ಥಾನ ನೋಡಕ್ ಹೋಗ್ತಾ ಇದ್ರಿ? ಈಗ ಏನಾಗಿದೆ ಅಂತೀರಿ? ಈಗ ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೊರಟಿದ್ದು ನೀರು ಅಲ್ಲಿ ಹೋಗೋಕ್ಕಾಗದಿರೋ ನೀರಿನ ಪ್ರಭಾವದಿಂದ ಹೋಗೋಕ್ಕಾಗದಿರೋ ಕಾರಣ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ, ನದಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗಿದೆ. ಅದೇ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈ ಸರ್ಕಲ್ ಮಾರಮ್ಮ ಭಜನಾ ಮಂಡಳಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ರಾಯರ ಮಠ ಪೂಜೆಯಿಂದ ಬಂದಿದ್ದೀವಿ, ಭಜನಾ ಕಾರ್ಯಕ್ರಮದಿಂದ. ಎಲ್ಲ ಭಜನೆಲ್ಲ ಆಯಿತು ಇವತ್ತು. ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ಇದಂತ ಬಂದಿದ್ದೀವಿ. ಆದ್ರೂ ಇಲ್ಲಿ ನೋಡಬೇಕಂತ ಪ್ರದೇಶಕ್ಕೆ ಬಂದರೆ ಆಗ್ತಾಯಿಲ್ಲ. ಈ ತುಂಗಭದ್ರಾ ನದಿ ಇದು ನೀರು ಹರಿತಾ ಇದರಿಂದ ಅದಕ್ಕೆ ಎಲ್ಲ ನೋಡ್ಕೊಂಡು ಬಂದಿದ್ವಿ. ತೊಟ್ಟು ನೀರಿರಲಿಲ್ಲ, ಹಂಗೆ ಕಲ್ಲಲ್ಲಿ ಮುಳ್ಳಲ್ಲಿ ನಡ್ಕೊಂಡು ಹೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಸಲ ನೋಡಿದ್ರೆ ತುಂಬಾ ಫುಲ್ಲು ಭಯಂಕರವಾಗಿ ನೀರು ಹರಿತಾ ಇದೆ. ಇವಾಗ ಇನ್ನೊಂದು ನಿಮಗೆ ಯಾವುದು ಅಂದರೆ, ಈ ನೀರೆಲ್ಲ ಕಮ್ಮಿ ಆದಮೇಲೆ ನವ ಬೃಂದಾವನ ಇದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆ ಬೃಂದಾವನಗಳನ್ನು ದಯವಿಟ್ಟು ನೀವು ತೋರಿಸಿ, ಅದನ್ನು ಜನಗಳಿಗೆಲ್ಲ ತೋರಿಸಿ ಅದನ್ನು ತಿಳ್ಕೊಳಂಗೆ ಮಾಡಿ. ಸೊ ಇದಿಷ್ಟು ಏನು ಬೆಂಗಳೂರಿನಿಂದ ಬಂದಂಥ ಪ್ರವಾಸಿಗರು ಹೇಳ್ತಕ್ಕಂಥ ಮಾತು. ಏನು ನಾವು ಕಳೆದ ವರ್ಷ ಕೂಡ ಈ ತುಂಗಭದ್ರಾ ಜಲಾಶಯ ಜೊತೆಗೆ ಹಂಪಿಯನ್ನು ನೋಡಲಿಕ್ಕೆ ಬಂದಿದ್ವಿ. ಆದರೆ ಆಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರದೇ ಇರೋದ್ರಿಂದ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಹೋಗಿ ನಾವು ದೇವಸ್ಥಾನ ದರ್ಶನ ಮಾಡಿದ್ವಿ. ಆದರೆ ಈಗ ತುಂಗೆ ಸ್ವಚ್ಛಂದವಾಗಿ ಹರಿತಿರೋದ್ರಿಂದ ನಮಗೆ ಒಂದು ದೇವಾಲಯಗಳನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ನಿರಾಶೆ ಭಾವನೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆದರೆ ಇದ್ದಂಥ ಸ್ಮಾರಕಗಳನ್ನು ಖುಷಿಯಿಂದ ನೋಡ್ಕೊಂಡು ಹೋಗ್ತೀವಿ. ತುಂಗಭದ್ರಾ ಜಲಾಶಯ ಹರಿಯುವ ರಮಣೀಯ ದೃಶ್ಯಗಳನ್ನು ನೋಡಿಕೊಂಡು ಕಣ್ತುಂಬಿಕೊಂಡು ಸಂತೋಷ ಪಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಕ್ಷವಲ್ಯ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ನಿರಂತರ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಹಂಪಿಯ 5 ದೇಗುಲಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಬಂದ್ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ನದಿಗೆ ಬಿಟ್ಟಿದ್ರಿಂದ ಬಂದ್ ಆಗಿದೆ. ಹಂಪಿಯ ಹಲವು ಸ್ಮಾರಕಗಳು ಈಗಾಗಲೇ ಮುಳುಗಡೆ ಆಗಿದೆ. ಕೋದಂಡರಾಮ ದೇಗುಲ, ಯಂತ್ರೋದ್ಧಾರ ದೇವಸ್ಥಾನ, ಸೂರ್ಯನಾರಾಯಣ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ, ಕೋಟಿಲಿಂಗ, ಧನಲಕ್ಷ್ಮಿ ದೇಗುಲ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಅದನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ. ತುಂಗಭದ್ರಾ ಜಲಾಶಯದಿಂದ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಹಂಪಿಯ ವಿವಿಧ ಸ್ಮಾರಕಗಳು ಈಗಾಗಲೇ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಏನು ಚಕ್ರತೀರ್ಥ ಅಂತಕ್ಕಂಥ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಬಹಳಷ್ಟು ಸ್ಮಾರಕಗಳನ್ನ ನೋಡಲಿಕ್ಕೆ ವಿವಿಧ ಪ್ರದೇಶಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಆದರೆ ಅವರಿಗೆ ಒಂದು ಆತಂಕ ಅಂತ ಜೊತೆಗೆ ಅವ್ರಿಗೆ ಒಂದು ದುಗುಡ ಅಂತ ಹೇಳಿದ್ರೆ, ಈ ಭಾರಿ ಪ್ರಮಾಣದಲ್ಲಿ ತುಂಗಭದ್ರಾ ನದಿಯ ಬೋರ್ಗರತೆ ಹೆಚ್ಚಾಗಿರೋದ್ರಿಂದ ಸಂಪರ್ಕ ಈಗ ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಯಲ್ಲಮ್ಮ ದೇವಿ ಟೆಂಪಲ್ನ ಹಿಂಭಾಗದಿಂದ ಏನೋ ಇಲ್ಲಿ ಈ ಕಡೆ ಮುಂಭಾಗದಲ್ಲಿ ಸೀತಾಸರ್ಗ ಆಗಿರ್ಬೋದು, ವಿಜಯ ವಿಠಲ ದೇವಸ್ಥಾನ ಆಗಿರ್ಬೋದು, ರಾಮಲಕ್ಷ್ಮಣ ಟೆಂಪಲ್ ಆಗಿರ್ಬೋದು, ಸೂರ್ಯನಾರಾಯಣ ದೇವಸ್ಥಾನ ಟೆಂಪಲ್ ಆಗಿರ್ಬೋದು, ಬೇರೆ ಬೇರೆ ಸ್ಮಾರಕಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಈಗ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಚಕ್ರತೀರ್ಥ ಅಂತ ಹೇಳಿದ್ರೆ ಏನು ತುಂಗಭದ್ರಾ ನದಿ ಒಂದು ಓಲೆ ಆಕಾರ ಮಾರ್ಗವಾಗಿ ಈಗ ನದಿ ಹರಿಯುತ್ತೆ. ಹಾಗಾಗಿ ಈ ಒಂದು ನದಿ ಹರಿಯೋದ್ರಿಂದ ಭಾರಿ ಪ್ರಮಾಣದ ಬೋರ್ಗರತೆ ಹೆಚ್ಚಾಗಿರೋದ್ರಿಂದ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಬಂದಂಥ ಪ್ರವಾಸಿಗರಿಗೆ ದೇವಸ್ಥಾನದ ದರ್ಶನವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿರಾಶಾದಾಯಕ ಭಾವನೆ ಇರ್ತಕ್ಕಂಥದ್ದು. ನನ್ನೊಟ್ಟಿಗೆ ಬೆಂಗಳೂರಿನಿಂದ ಬಂದಂಥ ಕೆಲವೊಂದಿಷ್ಟು ಪ್ರವಾಸಿಗರಿದ್ದಾರೆ, ಅವ್ರು ಮಾತಾಡ್ತೀನಿ. ಏನಿದೆ, ಯಾಕೆ ಅವರು ನಿರಾಶೆಯಿಂದ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳೋಣ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ತಾವು ಯಾವ ದೇವಸ್ಥಾನ ನೋಡಕ್ ಹೋಗ್ತಾ ಇದ್ರಿ? ಈಗ ಏನಾಗಿದೆ ಅಂತೀರಿ? ಈಗ ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೊರಟಿದ್ದು ನೀರು ಅಲ್ಲಿ ಹೋಗೋಕ್ಕಾಗದಿರೋ ನೀರಿನ ಪ್ರಭಾವದಿಂದ ಹೋಗೋಕ್ಕಾಗದಿರೋ ಕಾರಣ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ, ನದಿನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗಿದೆ.
ಅದೇ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈ ಸರ್ಕಲ್ ಮಾರಮ್ಮ ಭಜನಾ ಮಂಡಳಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ರಾಯರ ಮಠ ಪೂಜೆಯಿಂದ ಬಂದಿದ್ದೀವಿ ಭಜನಾ ಕಾರ್ಯಕ್ರಮದಿಂದ. ಎಲ್ಲ ಭಜನೆಲ್ಲ ಆಯಿತು ಇವತ್ತು. ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ಇದಂತ ಬಂದಿದ್ದೀವಿ. ಆದ್ರೂ ಇಲ್ಲಿ ನೋಡಬೇಕಂತ ಪ್ರದೇಶಕ್ಕೆ ಬಂದರೆ ಆಗ್ತಾಯಿಲ್ಲ. ಈ ತುಂಗಭದ್ರಾ ನದಿ ಇದು ನೀರು ಹರಿತಾ ಇದ್ರಿಂದ ಅದಕ್ಕೆ ಎಲ್ಲ ನೋಡ್ಕೊಂಡು ಬಂದಿದ್ವಿ. ತೊಟ್ಟು ನೀರಿರಲಿಲ್ಲ, ಹಂಗೆ ಕಲ್ಲಲ್ಲಿ ಮುಳ್ಳಲ್ಲಿ ನಡ್ಕೊಂಡು ಹೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಸಲ ನೋಡಿದ್ರೆ ತುಂಬಾ ಫುಲ್ಲು ಭಯಂಕರವಾಗಿ ನೀರು ಹರಿತಾ ಇದೆ. ಇವಾಗ ಇನ್ನೊಂದು Thank you. ರಿಕ್ವೆಸ್ಟ್ ನಿಮಗೆ, ಯಾವುದು ಅಂದರೆ ಈ ನೀರೆಲ್ಲ ಕಮ್ಮಿ ಆದಮೇಲೆ ನವಬೃಂದಾವನ ಇದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆ ಬೃಂದಾವನಗಳನ್ನು ದಯವಿಟ್ಟು ನೀವು ತೋರಿಸಿ, ಅದನ್ನು ಜನಗಳಿಗೆಲ್ಲ ತೋರಿಸಿ ಅದನ್ನು ತಿಳ್ಕೊಳಂಗೆ ಮಾಡಿ. ಸೊ ಇದಿಷ್ಟು ಏನು ಬೆಂಗಳೂರಿನಿಂದ ಬಂದಂಥ ಪ್ರವಾಸಿಗರು ಹೇಳ್ತಕ್ಕಂಥ ಮಾತು. ಏನು ನಾವು ಕಳೆದ ವರ್ಷ ಕೂಡ ಈ ತುಂಗಭದ್ರಾ ಜಲಾಶಯ ಜೊತೆಗೆ ಹಂಪಿಯನ್ನು ನೋಡಲಿಕ್ಕೆ ಬಂದಿದ್ವಿ. ಆದರೆ ಆಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರದೇ ಇರೋದ್ರಿಂದ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಹೋಗಿ ನಾವು ದೇವಸ್ಥಾನ ದರ್ಶನ ಮಾಡಿದ್ವಿ. ಆದರೆ ಈಗ ತುಂಗೆ ಸ್ವಚ್ಛಂದವಾಗಿ ಹರಿತಿರೋದ್ರಿಂದ ನಮಗೆ ಒಂದು ದೇವಾಲಯಗಳನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಒಂದು ನಿರಾಶೆ ಭಾವನೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಆದರೆ ಇದ್ದಂಥ ಸ್ಮಾರಕಗಳನ್ನು ಖುಷಿಯಿಂದ ನೋಡ್ಕೊಂಡು ಹೋಗ್ತೀವಿ. ತುಂಗಭದ್ರಾ ಜಲಾಶಯ ಹರಿಯುವ ರಮಣೀಯ ದೃಶ್ಯಗಳನ್ನು ನೋಡಿಕೊಂಡು ಕಣ್ತುಂಬಿಕೊಂಡು ಸಂತೋಷ ಪಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಕ್ಷವಲ್ಯ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.